ನಮಸ್ತೆ ಎಲ್ರಿಗೂ. ನಾನು ಡಾಕ್ಟರ್ ಮೀನಾಕ್ಷಿ, ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲಿ ಪೇರೆಂಟ್ಸಿಗೆ ಒಂದು ಟಿಪ್ಸ್ ಹೇಳಬೇಕು ಅಂತ ವಿಚಾರ ಮಾಡಿದೆ. ಅದು ಯಾವುದು ಅಂದರೆ ಸ್ಪೆಷಲಿ ಇನ್ಫ್ಯಾಂಟ್ಸ್ ಅಂದರೆ ಯಾರು ಮಕ್ಕಳು ಟೀತಿಂಗ್ ಏಜಲ್ಲಿ ಇರ್ತಾರೋ, ಸ್ಪೆಷಲಿ ಫ್ರಮ್ 7 months to 1 year, ಈ ಏಜಲ್ಲಿ ಅವರಿಗೆ ಟೀತಿಂಗ್ ಜಾಸ್ತಿ ಇರುತ್ತೆ. ಸೊ ಆ ಟೀತಿಂಗ್ ಅಂದರೆ ಲೈಕ್ ಎರಪ್ಷನ್ ಆಫ್ ಟೀತ್ಸ್, ಆ ಎರಪ್ಷನಿಂದ ಅವರಿಗೆ ಗಮ್ಸಲ್ಲೆಲ್ಲ ಇಚ್ಚಿಂಗು ಅದೆಲ್ಲ ಇರುತ್ತೆ. ಸೊ ಮಕ್ಕಳು ಯೂಶಲಿ ಏನು ಮಾಡ್ತಾರೆ, ಟಾಯ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲ ಬಾಯಲ್ಲಿ ಹಾಕೊಂಡು ಚೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಸ್ಪೆಷಲಿ ಈಗಿನ ಪೇರೆಂಟ್ಸಲ್ಲಿ ಅವ್ರು ತುಂಬ ಪೊಸೆಸಿವ್ ಇರೋದ್ರಿಂದ ಎಲ್ಲರೂ ನಮಗೆ ಕಾಮನ್ ಆಗಿ ಕೇಳೋ ಕ್ವಶನ್ನು, ಟೀತಿಂಗಲ್ಲಿ ಆ ಟೈಮಲ್ಲಿ ಎಲ್ಲ ಮಕ್ಕಳು ಚೀವ್ ಮಾಡೋದ್ರಿಂದ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಿದೆ, ಲೂಸ್ ಮೋಷನ್ಸ್ ಇರ್ಬೋದು, ಜ್ವರ ಇರ್ಬೋದು, ಅದು ಆಗುತ್ತೆ. ಸೊ ನಾವು ಟೀತರ್ಸ್ ಯೂಸ್ ಮಾಡ್ಬೋದಾ ಅಂತ. ಆದರೆ ಇದರಲ್ಲಿ ನನ್ನ ಒಪಿನಿಯನ್ ಬಿಗ್ ನೋ. ಯಾಕಂದರೆ ನೀವೇನು ಸಿಲಿಕಾನ್ನಿಂದ ಮಾಡಿದ್ದಾಗಿರ್ಬೋದು, ಬೇರೆ ಮೆಟೀರಿಯಲ್ಸಿಂದ ಮಾಡಿದ್ದಾಗಿರ್ಬೋದು, ಟೀತರ್ಸ್ ಯೂಸ್ ಮಾಡ್ತಿರೋ ಅದರಿಂದ ನಿಮ್ಮ ಮಕ್ಕಳಿಗೆ ಇನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅದು ಹೇಗೆ ಅಂದರೆ, ನಾವು ನಮ್ಮ ಆಯುರ್ವೇದದ ಪ್ರಕಾರ ನೋಡೋದಾದರೆ, ನಾವು ಯೂಶಲಿ ಟೀತಿಂಗ್ ಟೈಮಲ್ಲಿ ಏನು ಮಕ್ಕಳು ಎಲ್ಲ ಬಾಯಲ್ಲಿ ಹಾಕೊಂಡು ಚೀವ್ ಮಾಡ್ತಿರ್ತಾರೋ ಆ ಚೀವಿಂದ ಏರ್ ಸ್ವ್ಯಾಲೋ ಮಾಡಿ ವಾತದೋಷ ವಿಷೀಟ್ ಆಗಿ, ಆ ವಾತದೋಷ ಗಮ್ಸಲ್ಲಿ ಇರೋ ಕಫ, ಯೂಶಲಿ ಗಮ್ಸಲ್ಲಿ ಟೀತಿಂಗ್ ಟೈಮಲ್ಲಿ ಕಫ ಅಕ್ಯುಮುಲೇಟ್ ಆಗ್ತಿರುತ್ತೆ. ಸೊ ಆ ಕಫ ದೋಷನ ವಿಷೀಟ್ ಮಾಡುತ್ತೆ. ಸೊ ಇದು ವಿಷೀಟೆಡ್ ವಾತ ಮತ್ತು ಕಫ ಎರಡೂ ಸೇರಿಕೊಂಡು ಮೂಮೆಂಟ್ ಆದಾಗ ಪಿತ್ತ ದೋಷನ ವಿಷೀಟ್ ಮಾಡಿ ಮಕ್ಕಳಲ್ಲಿ ಡಿಸೀಸ್ ಆಗುತ್ತೆ. ಸೊ ನೀವು ಈ ಟೀತರ್ಸ್ ಕೊಟ್ಬಿಟ್ಟು ಅದರಿಂದ ಕಾಯಿಲೆ ಇನ್ನೂ ಜಾಸ್ತಿ ಮಾಡ್ತಿದ್ದೀರ ಹೊರತು ಕಮ್ಮಿ ಮಾಡ್ತಿಲ್ಲ. ಹಾಗೆ ನಾವು ಮುಂಚೆ ಕಾಲದಲ್ಲೆಲ್ಲ ನೋಡೋ ಹಾಗೆ ಈಗ ನಾವೇ ಯಾವುದು ಟೀತರ್ಸ್ ಏನು ಯೂಸ್ ಮಾಡಿಲ್ಲ, ನಾವು ಹಾಗೆ ಬೆಳ್ಕೊಂಡು ಬಂದಿರೋದು. ಸೊ ತುಂಬ ಪೊಸೆಸಿವ್ ಆಗಿ ಪರ್ಟಿಕ್ಯುಲರ್ ಇದನ್ನೇ ಯೂಸ್ ಮಾಡಬೇಕು, ಇದನ್ನೇ ಯೂಸ್ ಮಾಡಬಾರ್ದು ಅನ್ನೋ ಬದಲು ನಿಮ್ಮ ಮಕ್ಕಳನ್ನ ನ್ಯಾಚುರಲ್ ಆಗಿ ಬೆಳೆಯೋಕ್ಕೆ ಬಿಡಿ. ನೀವು ಡಿಸೀಸ್ ಹೇಗೆ, ಹಾಗಾದರೆ ಈಗ ನಿಮ್ಮ ಕ್ವಶನ್ ಇರ್ಬೋದು, ನಮ್ಮ ಮಕ್ಕಳನ್ನ ಹೇಗೆ ಹಾಗಾದರೆ ಡಿಸೀಸ್ ಬರೋದ್ರಿಂದ ತಡೆಗಟ್ಬೋದು ಅಂತ. ಅದಕ್ಕೆ ಸ್ಪೆಷಲಿ ಫಸ್ಟ್ ಪಾಯಿಂಟ್, ನಿಮ್ಮ ಮಕ್ಕಳ ಇಮ್ಯುನಿಟಿ ಪವರ್ ಚೆನ್ನಾಗಿತ್ತು ಅಂದರೆ ಯಾವುದೇ ರೋಗ ಆಗಲಿ ಯಾವುದೇ ಕಂಡೀಷನ್ ಆಗಲಿ ಬರೋಲ್ಲ. ಯಾಕಂದರೆ ಅವ್ರ ಇಮ್ಯುನಿಟಿ ಯೂಶಲಿ ನಾವು ಏನು ಯೂಸ್ ಮಾಡಲಿಲ್ಲ ಅಂದರೂ ಡ್ಯೂ ಟು ಟೀತಿಂಗ್ ಅವ್ರ ಬಾಡಿಲಿ ದೋಷ ವಿಷೀಟ್ ಆಗೇ ಆಗುತ್ತೆ, ಡಿಸೀಸ್ ಬಂದೇ ಬರುತ್ತೆ. ಆದರೆ ಅವ್ರ ಬಾಡಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂದರೆ ಅದರಿಂದ ಕಾಯಿಲೆಗಳನ್ನ ನಾವು ತಪ್ಪಿಸ್ಬೋದು. ಸೊ ಇದೊಂದು ಸಿಂಪಲ್ ಟಿಪ್ ನನ್ನ ಕಡೆಯಿಂದ ಎಲ್ಲ ಪೇರೆಂಟ್ಸಿಗಾಗಿ. ಥ್ಯಾಂಕ್ ಯು.